ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಶಿಲ್ಪಾ. ನಾನು ಚೆನ್ನಾಗಿದ್ದೀನಿ. ದೇವ್ರ ದಯದಿಂದ ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊತೀನಿ. ದೇವರ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಬಯಸ್ತೀನಿ. ಟಿಫಿನ್ ಆಯಿತಾ ಎಲ್ಲರದು? ಇಲ್ಲಿ ನೋಡಿ, ಇವ್ರು ನಮ್ಮ ಬಾಬಾ. ಕೈ ಮುಗಿರಿ. ಎಷ್ಟು ಚೆನ್ನಾಗಿ ಅವನ ಕಣ್ಣಲ್ಲಿ ಕಾಂತಿ ನೋಡ್ರಿ. ಅದು ಆ ಕಣ್ಣು ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತಲ್ಲ. ಭಕ್ತಿ ತುಂಬಿ ತುಳುಕ್ತೈತಿ ಅವನ್ ನೋಡ್ಬಿಟ್ರೆ. ಅಷ್ಟು ಖುಷಿ ಆಗುತ್ತೆ. ಎಷ್ಟು ಚೆನ್ನಾಗಿ ಅಂತ ನೋಡಿ. ಹಿಂಗೆ ಎದ್ದು ಬರ್ತಾನ ಏನೋ ಅನ್ಬೇಕು, ಹಂಗಿದ್ದಾವ. ಅವ್ನು ನೋಡ್ತಾ ಕುತ್ಕೊಂಡೇ ಇರ್ಬೇಕು ಅನ್ಸುತ್ತಲ್ಲ. ನನಗಂತೂ ಭಾರಿ ಖುಷಿ. ಅವನು ನೋಡ್ಬೋದು ನೀವು. ನೋಡಿ ಅವನ ಕಣ್ಣು ನೋಡಿ, ಚೆನ್ನಾಗಿದಾವಲ್ಲ. ಓಕೆ ಫ್ರೆಂಡ್ಸ್, ಈಗ ಸಂಜೆ 4:15 ನಾನೀಗ ಮಧ್ಯಾಹ್ನ ಬರೀ ಅನ್ನ ಮಾಡಿದ್ದೆ ಅಂತ ಹೇಳಿ ನಾನೀಗ ಮಂಡಕ್ಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸೈಡ್ ನಾವು ಯಾವ ರೀತಿ ಮಂಡಕ್ಕಿ ಮಾಡ್ತೀವಿ ಅಂತ ನೀವು ನೋಡ್ಕೊಂಡು ಬನ್ನಿ. ಒಗ್ಗರಣೆ ಮಂಡಕ್ಕಿ ಮಾಡ್ತೀವಿ. ಒಗ್ಗರಣೆ ಮಂಡಕ್ಕಿಯಲ್ಲೇ ಒಣ ಮಂಡಕ್ಕಿ ಬೇರೆ, ತೊಯ್ಸ್ ಮಾಡೋ ಮಂಡಕ್ಕಿ ಬೇರೆ. ಅದ್ರ ಜೊತೆ ಸ್ಯಾಂಪಲ್ಗೆ ಅಂಥೇಳಿ ಸ್ವಲ್ಪನೇ ಮಿರ್ಚಿ ಮಾಡ್ತೀನಿ. ಮಿರ್ಚಿ ಮಾಡೋಕ್ಕೆ ನಂಗೆ ನಿಜವಾಗ್ಲೂ ಬರೋಲ್ಲ, ಬಟ್ ಅದು ಆ ಶೇಪ್ ಬರೋಲ್ಲ, ಬಟ್ ಮಾಡ್ತೀನಿ. ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಡ್ತಾರೆ. ಮಂಡಕ್ಕಿ ಜೊತೆ ಕಾಂಬಿನೇಷನ್ನೇ ಅದಲ್ವಾ. ಸೊ ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೆಂಗೆ ಮಾಡ್ತೀನಿ. ಸರಿ, ಈಗ ಫಸ್ಟ್ ಒಗ್ಗರಣೆ ಹಾಕೊಂಡ್ಬಿಡೋಣ. ಒಗ್ಗರಣೆ ಹಾಕ್ಕೊಂಡು ತೊಯ್ಸಿ ಯಾವ ರೀತಿ ಮಾಡ್ತೀವಿ, ಒಣ ಮಂಡಕ್ಕಿ ಹೆಂಗೆ ಮಾಡ್ತೀನಿ ಅಂತ ಬನ್ನಿ ನೋಡ್ಕೊಳ್ಳೋಣ. ಫಸ್ಟ್ ಗ್ಯಾಸ್ ಆನ್ ಮಾಡೋಣ. ನೋಡಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ, ಕರಿಬೇವು ಮತ್ತು ಒಂದು ಸ್ವಲ್ಪ ಮೆಣಸಿನ್ಕಾಯಿ. ಈಗ ಇದಕ್ಕೆ ಒಂದು ಸ್ವಲ್ಪ ಇದನ್ನ ಕಡಲೆ ಬೀಜ ಅಂತಿರಲ್ಲ ಅದನ್ನ ಹಾಕೊಂಡ್ಬಿಡೋಣ. ಕಡಲೆ ಬೀಜ ಇದು ಒಂದು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಫಸ್ಟ್ ಕಡಲೆ ಬೀಜನ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಳ್ಳೋಣ. ನೋಡ್ಬೋದು, ಸಾಕಷ್ಟೇ ಎಣ್ಣೆ. ಕಡಲೆ ಬೀಜನ ನೋಡ್ಬಿಟ್ಟು ಹಾಕಿ, ಕೆಲವೊಂದು ವಿಷ ಬರ್ತವೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀವಿ. ಒಬ್ಬೊಬ್ರಿಗೆ ಭಾಳ ಇಷ್ಟ ಇದೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಇದನ್ನ ಸ್ವಲ್ಪನೇ ಎಣ್ಣೆ ಹಾಕೊಂಡು ಹುರ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಾನು ಈರುಳ್ಳಿ ಒಗ್ಗರಣೆಯಲ್ಲಿ ಇದನ್ನ ಕಡಲೆ ಬೀಜ ಹಾಕಿದ್ರೆ ಮೆತ್ತಗಾಗ್ಬಿಡ್ತಾವೆ. ಅದಕ್ಕೆ ಬೇಡ. ಹಿಂಗೆ ಹುರ್ಕೊಂಡ್ಬಿಟ್ರೆ ಕ್ರಿಸ್ಪ್ ಆಗಿರ್ತಾವೆ. ಲಾಸ್ಟಿಗೆ ನಾವೆಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ. ಕುರುಕುರು ಇರ್ತಾವೆ. ಆಮೇಲೆ ಇದಕ್ಕೆ ಮೇನ್ ಏನು ಅಂತ ಹೇಳಿದ್ರೆ ಪುಟಾಣಿ ಹಿಟ್ಟು ಅಂತೀವಲ್ಲ, ಪುಟಾಣಿ ಅಂತಾರಲ್ಲ, ಇದಕ್ಕೆ ಏನಂತೀವಿ ನೀವು? ನಂಗೆ ಕಡಲೆ ಪುಡಿನ ಏನೋ ಅಂತಿರಲ್ಲ, ಅದು ಪುಟಾಣಿ ಅಂತೀವಿ ನಾವು. ಅದು ಪುಟಾಣಿ ಹಿಟ್ಟು ಇದಕ್ಕೆ ಇಂಪಾರ್ಟೆಂಟ್. ತೊಯ್ಸ್ ಮಾಡ್ತೀವಲ್ಲ ನಾವು, ಅಂದರೆ ತೊಯ್ಸಿದ ಮಂಡಕ್ಕಿ ಅಂತೀವಲ್ಲ, ಅದಕ್ಕೆ ಪುಟಾಣಿ ಹಿಟ್ಟು ವೆರಿ ಇಂಪಾರ್ಟೆಂಟು. ಅದನ್ನ ಹಾಕಬೇಕು. ಆಮೇಲೆ ಚೆನ್ನಾಗಿ ಟೊಮೊಟೊ ಹಣ್ಣು ಹಾಕಬೇಕು. ನೀವು ಒಣ ಮಂಡಕ್ಕಿಗೆ ಟೊಮೊಟೊ ಹಣ್ಣು ಹಾಕಲ್ಲ ನಾವು ಆ್ಯಕ್ಚುಲಿ, ಬಟ್ ಈಗ ಎರಡು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೊಂದು ಇದಕ್ಕೊಂದು ಮಾಡಲ್ಲ, ಎರಡು ಒಂದೇ ಒಗ್ಗರಣೆ ಮಾಡ್ಬಿಡೋಣ ಅಂತ. ನೀವು ಬರೀ ಒಣ ಮಂಡಕ್ಕಿ ಮಾಡ್ಬೇಕಾದ್ರೆ ಟೊಮೊಟೊ ಹಣ್ಣು ಹಾಕಲೇಬೇಡಿ. ಕೊಬ್ಬರಿ, ಕೊತ್ತಂಬರಿ, ಕಡಲೆ ಪುಡಿ ವೆರಿ ಇಂಪಾರ್ಟೆಂಟ್ ತೊಯ್ಸಿದ ಮಂಡಕ್ಕಿಗೆ. ನಾನೇನು ಮಾಡ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ ಈ ರೀತಿ ಚಾಪರಲ್ಲಿ ಹಾಕಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಚಿಕ್ಕದಿದ್ದವು ಕೈಯೆಲ್ಲ ಉರಿತೈತಿ ಅಂತ ಹೇಳಿ ಅದ್ರಾಗ ಹಂಗೆ ಮಾಡಿ ಇಟ್ಕೊಂಡೀನಿ. ಈಗ ಆಗ್ತಾ ಇದೆ ಅದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರ್ಕೊಳ್ಳಿ. ಅಷ್ಟರಲ್ಲೇ ನಾನೇನು ಮಾಡ್ತೀನಿ, ಇದು ಮಂಡಕ್ಕಿ. ನಾವೇನು ಮಾಡೋಣ, ಇದನ್ನ ಸ್ವಲ್ಪ ಸರಿ ಮಾಡಿ ನಾವು ಒಂದು ಪಾತ್ರೆಗೆ ಹಾಕೊಳ್ಳೋಣ.
ಯಾಕಂತ ಹೇಳಿದ್ರೆ ಇದರಲ್ಲಿ ಕಸ ಭಾಳ ಇರ್ತೈತಿ, ಭಾಳ ಅಂದ್ರೆ ಭಾಳ ಕಸ ಇರ್ತೈತಿ ಇದರಲ್ಲಿ. ಅದಕ್ಕೇನೆ ಒಂದು ಸ್ವಲ್ಪ ಹಿಂಗೆ ಮಾಡಿಬಿಟ್ಟು ಮೇಲಿಂದ ಅಷ್ಟು ತಕ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತದ. ನಾನು ತೋರಿಸ್ತೀನಿ ನೋಡಿ ಇದು ಹೆಂಗೆ ಮಾಡೋದು ಅಂತ ಹೇಳಿ. ನೋಡಿ ಮೇಲಿಂದಷ್ಟೇ ಹಿಂಗೆ ಜಾಲಾಡ್ಸಿ 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 ಮೇಲಿಂದಷ್ಟೇ ತೆಗೀರಿ. ಕಾಣ್ತಾ ಇದೀನಾ? ನೋಡ್ಬೋದು ನೀವು, ನಾನು ಮೇಲಿಂದಷ್ಟೇ ತೆಗಿತಾ ಇದ್ದೀನಿ. ಕೆಳಗಿಂದು ಬಿಟ್ಬಿಡ್ಬೇಕು, ಕಸ ಬಿಟ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ಅದು ತಿನ್ನ ಮುಂದೆ ಅದು ಬಾಯಲ್ಲಿ ಚೆನ್ನಾಗಿ ಸಿಗಲ್ಲ, ಅದು ಒಂಥರ ಇರಿಟೇಟ್ ಆಗ್ಬಿಡ್ತೈತೆ ಅದು. ಅದಕ್ಕೆ ಬೇಡ. ಇದೀಗಾಗಿದೆ, ಇದು ತೆಗಿತೀನಿ ಒಂದಕ್ಕೆ. ಇದಾಗಿದೆ. ಈಗ ಇದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಸಾಕು. ಇದು ಎಣ್ಣೆ ಕಾಯ್ಲಿಕ್ಕೆ ಒಂದು ಸ್ವಲ್ಪ ಅಷ್ಟೊಂದೇ ಇನ್ನೊಂದ್ಸಲ ಹಾಕ್ತೀನಿ. ನೋಡ್ಬೋದು ಮೇನ್ ಬೆಲೆದಷ್ಟೇ ಹಾಕಿ, ಕೆಳಗಿದ್ದು ಕಸ ಕಡ್ಡಿ ಕಲರ್ ಚೇಂಜ್ ಇದ್ದಿದ್ದು ಏನು ಹಾಕಕ್ಕೆ ಹೋಗಬೇಡಿ. ನೋಡಿ ಇಷ್ಟೊಂದು ಕಸ ಇರುತ್ತೆ ಇದರಲ್ಲಿ ಅಂತ ಹೇಳಿದ್ವಿ, ಭಾಳ ಕಸ ಇದು. ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಯ್ಸಿದ್ ಮಾಡ್ಕೊಳ್ಳಿ. ಇದಕ್ಕೀಗ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ, ಜೀರಿಗೆ, ಚಟಪಟ ಚಟಪಟ ಅಂತ ಕುಡಿಬೇಕು. ಉಪ್ಪು ಮೇಲೆನೆ ಹಾಕಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಟೇಸ್ಟ್ ಚೆನ್ನಾಗಿ ಕೊಡಲ್ಲ ಸಾಸಿವೆ. ಹಿಂಗೆ ಬರ್ಬೇಕದು. ಹಚ್ಚಾಕ್ಬಿಡ್ಬೇಡ್ರಿ, ಹಚ್ಚಿದ್ರೆ ಮತ್ತೆ ಟೇಸ್ಟೇ ಬೇರೆ ಆಗುತ್ತದು. ಸಾಕು. ಈಗ ಈರುಳ್ಳಿ ಇದೆಲ್ಲ ಹಾಕಿದ್ದೀನಿ. ಈಗ ಇದು ಮೆಣಸಿನ್ಕಾಯಿನ ಸ್ಪ್ರೇಟ್ ಮಾಡಿ, ಇದು ಖಾರ ಎಲ್ಲ ಜಾಸ್ತಿ ಹಾಕಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೀವು ಹಾಕೊಳ್ಳಿ. ಹಾಗೆ ಸ್ವಲ್ಪ ಟೊಮೆಟೊ, ಇದಕ್ಕೆ ಉಪ್ಪು. ಉಪ್ಪು ಒಣ ಮಂಡಕ್ಕಿಗೆ ಜಾಸ್ತಿ ಹಾಕಬೇಡ್ರಿ, ಯಾಕಂದ್ರೆ ಇದನ್ನ ಒಂದು ಒಣ ಮಂಡಕ್ಕಿನ ಉಪ್ಪು ಹಾಕೇ ಮಾಡಿರ್ತಾರೆ ಅವರು. ಜಾಸ್ತಿ ಹಾಕಬೇಡಿ. ಬೈಸಿದ ಮಂಡಕ್ಕಿಗೆ ಭಾಳ ಬೇಕು ಉಪ್ಪು, ನಿಂಬೆಹಣ್ಣು ಭಾಳ ಬೇಕು. ಅರ್ಶಿನದ ಪುಡಿ ಒಂದು ಸ್ಪೂನು, ಕೊತ್ತಂಬರಿ ಹಾಕ್ಬಿಡ್ತೀನಿ. ನಾನು ಮೇಲೆ ಕೊತ್ತಂಬರಿ ಜಾಸ್ತಿ ಹಾಕಲ್ಲ, ಯಾಕಂತ ಹೇಳಿದ್ರೆ ಅದು ನನಗೇನಪ್ಪ ಅಂತ ಹೇಳಿದ್ರೆ ಅದು ಒಂದು ಸ್ವಲ್ಪ ಬಿಸಿ ಇರುತ್ತಲ್ಲ, ಅದರಲ್ಲೇ ಒಂದು ಸ್ವಲ್ಪ ಅದು ಹಿಂಗೆ ನಾವು ಮಿಕ್ಸ್ ಕೊಡಬೇಕು. ನನಗೆ ಹಸಿ ತಿನ್ನೋಕೆ ಇಷ್ಟ ಆಗಲ್ಲ. ಇದು ಸಾಕು, ಇದನ್ನ ಆಫ್ ಮಾಡ್ತೀನಿ. ಈಗ ಇದಕ್ಕೊಂದು ಸ್ವಲ್ಪ ಏನು ಮಾಡ್ತೀನಿ, ಶುಗರ್ ಹಾಕ್ತೀನಿ. ನಮ್ಮ ಕಡೆ ಹಾಕ್ತೀವಿ ನಾವು. ಆಯ್ತಿದೆ. ಈಗ ಇದು ನೀತಿನ ಮಂಡಕ್ಕಿ ಐತಲ್ಲ, ಇದನ್ನ ಒಂದು ಸ್ವಲ್ಪ ನಾವು ತೊಯ್ಸ್ಕೊಂಡ್ಬಿಡೋಣ. ಇಲ್ಲಿ ನೋಡ್ಬೋದು ನೀವು, ನಾನು ಇದನ್ನ ನೀರು ಹಾಕಿ ಇಟ್ಟಿದ್ದೀನಿ. ಇದು ಒಂದು 5 ನಿಂದ 10 ನಿಮಿಷ ತನಕ ಒಂದು ಸ್ವಲ್ಪ ನೆನಿಬೇಕಿದು.
ತೀರಾ ಭಾಳನೂ ನೆನ್ಸಕ್ಕೆ ಹೋಗ್ಬೇಡ್ರಿ, ಹಿಚ್ಚಿಬೇಡ್ರಿ, ಭಾಳ ಪ್ಯಾಂಪರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಒಡೆದು ಬಿಡ್ತೈತೆ ಅದು. ಇದನ್ನ ನಾವೀಗ ಹಿಂಡಿ ತೆಗೆಯೋಣ. ಅಲ್ಲಿವರೆಗೂ ನಾನಿಲ್ಲೇ ಎಣ್ಣೆ ಇಟ್ಟಿದ್ದೀನಿ, ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಇದಕ್ಕೆ ಏನು ಹಾಕ್ತೀನಿ ಅಂತ ಹೇಳ್ತೀನಿ. ಈಗ ನಾ ಇದನ್ನ ಹಿಂಡಿ ತೆಗಿತಾ ಇದ್ದೀನಿ. ನೋಡಿ, ಇದ್ರಲ್ಲಿ ಭಾಳ ಕಸ ಇರ್ತದಪ್ಪ, ಅದೇ ಬೇಜಾರು. ತೋರಿಸ್ತೀನಿ ನೋಡಿ ಈಗ ಎಷ್ಟು ಕಸ ಇರ್ತದೆ ಅಂತ ಹೇಳಿ. ನೋಡ್ಬೋದು ಎಷ್ಟು ಕಸ ಇದೆ ಅಲ್ಲ. ಇದು ಸ್ವಲ್ಪ ಡೇಂಜರೇ. ಈಗ ನಾನು ಇದನ್ನ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಈಗ ಒಗ್ಗರಣೆ ಹಾಕಿ ಕಲಿಸ್ಬಿಡ್ತೀನಿ. ಈಗ ನೋಡಿ, ಒಂದು ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊತೀನಿ ನಾನು ಒಣ ಮಂಡಕ್ಕಿಗೆ. ಎಷ್ಟು ಬೇಕೋ ಅಷ್ಟೇ, ಜಾಸ್ತಿ ಬೇಡ, ಸಾಕು. ಈಗ ನಾನೇನು ಮಾಡ್ತೀನಿ, ಈಗ ಆನ್ ಮಾಡ್ತೀನಿ. ಫಸ್ಟು ಆನ್ ಮಾಡಿಬಿಟ್ಟು ಈಗ ಇದನ್ನ ಹಾಕ್ತೀನಿ. ಇದಕ್ಕೆ ಹಾಕಿ ಸರಿ ಕಲಸೋಣ. ಇದು ಒಂದು ಸ್ವಲ್ಪ ಬಿಸಿ ಹತ್ತಿದ್ಮೇಲೆ ಪುಟಾಣಿ ಪುಡಿ ಹಾಕೋಣ, ನಿಂಬೆಹಣ್ಣು ಹಾಕೋಣ. ನೋಡ್ಬೋದು ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆ ಅಂತ ಹೇಳಿ. ಅಷ್ಟಲ್ಲೇ ಒಂದು ನಿಂಬೆಹಣ್ಣು ಹಾಕೋಣ. ನಿಂಬೆಹಣ್ಣು ಚೆನ್ನಾಗಿ ಬೆಳ್ಳಿ. ಸ್ಲೋ ಮಾಡೋಣ. ಇದು ಭಾಳ ಅಂದ್ರೆ ಭಾಳ ನಾವು ಇದನ್ನ ಮಾಡಬಾರ್ದು. ಸಾಕಿದೆ. ಇದಕ್ಕೆ ಪುಟಾಣಿ ಪುಡಿ ಹಾಕೋಣ. ಇದಕ್ಕೆ ಪುಟಾಣಿ ಪುಡಿ ಚೆನ್ನಾಗಿ ಬೀಳ್ಬೇಕು. ಇದಕ್ಕೆ ಇದಕ್ಕೆ ಮೇಲೇನು ಹಾಕೊಂಡು ತಿಂತಾರೆ ಪುಟಾಣಿ ಹಿಟ್ಟು. ಇದಕ್ಕೆ ಉಪ್ಪು ಖಾರ ನೋಡ್ಬಿಟ್ಟು ಹಾಕೊಳ್ಳಿ. ಸ್ವಲ್ಪ ಕೊಬ್ಬರಿ ಹಾಕ್ತೀನಿ. ಮಂಡಾಳ ಅಂತಾರಲ್ಲ, ಅದಿದು ನಮ್ಮ ಕಡೆ ಫೇಮಸ್. ಇದು ಸಾಯಂಕಾಲ ಆದ ತಕ್ಷಣ ಮಂಡಕ್ಕಿ ಬೇಕು ನಮಗೆ. ಎಲ್ಲರಿಗೂ ಫೇವ್ರೇಟ್ ಇದು ಮಂಡಕ್ಕಿ ಮಿರ್ಚಿ. ಯಾರ್ದ್ರ ಮನೆಗೆ ಹೋದ ತಕ್ಷಣ ಮಂಡಕ್ಕಿ ಮಾಡಿ ತಿಂತಡ್ರಿ, ಮಿರ್ಚಿ ಮಾಡಿ ತಿಂತಡ್ರಿ. ನೋಡಿ, ಸಾಕು, ಆಫ್ ಮಾಡ್ಬಿಡೋಣ. ಇದೀಗ ಸಾಕು. ಇದನ್ನ ಟೇಸ್ಟ್ ನೋಡೋಣ. ಇದನ್ನ ಈಗ ನಾನು ಏನು ಮಾಡ್ತೀನಿ, ಇದನ್ನ ಈ ಸೈಡ್ ಇಟ್ಟು ಇದೈತಲ್ಲ, ಇದು ಒಣ ಮಂಡಕ್ಕಿ, ಇದನ್ನೊಂದು ಸ್ವಲ್ಪ ಹುರ್ಕೊಳ್ಳೋಣ. ಕುರುಮ್ ಆಗಬೇಕು, ಯಾಕಂದ್ರೆ ಇದ್ರ ಜೊತೆ ಬೇಕಲ್ಲ ಅದು. ನಾನೇನು ಮಾಡ್ತೀನಿ, ಇದನ್ನೊಂದು ಸ್ವಲ್ಪ ಹುರ್ಕೊತೀನಿ. ಸಿಮ್ಮಲ್ಲಿ ಇಡ್ತೀನಿ. ಸಿಮ್ಮಲ್ಲಿಟ್ಟು ಹುರ್ಕೊತೀನಿ. ಅಷ್ಟರಲ್ಲೇ ಇವು ಮೆಣಸಿನ್ಕಾಯಿ ಇದಾವಲ್ಲ, ಇವು ಮೆಣಸಿನ್ಕಾಯಿಗೆ ನಾನು ಸ್ಲಿಟ್ ಮಾಡಿಬಿಟ್ಟು ಏನೇನು ತುಂಬ್ತೀನಿ ಗೊತ್ತಾ? ಇದು ಜೀರಿಗೆ ಪೌಡರು, ಇಂಗು, ಉಪ್ಪು, ಇದು ಮೂರನ್ನು ಹಾಕ್ಬಿಟ್ಟು ನಾನೇನು ಮಾಡ್ತೀನಿ, ತುಂಬ್ತೀನಿ. ಈಗ ಅದನ್ನ ಫಿಲ್ಲಿಂಗ್ ಕೊಡೋಣ. ಜೀರಿಗೆ ಪೌಡ್ರು, ಸ್ವಲ್ಪ ಇಂಗು,
ಸ್ವಲ್ಪ ಉಪ್ಪು. ನಾವು ಉಪ್ಪು ಇದಕ್ಕೆ ಹಾಕಿಲ್ಲ, ಹಾಕೋಣ. ಇದಕ್ಕೊಂದು ಸ್ವಲ್ಪ ಶುಗರ್ ಹಾಕ್ತೀನಿ ನಾನು. ಸ್ವಲ್ಪ ಜಾಸ್ತಿ ಬೇಡ, ಇಷ್ಟೇ ಹಾಕಿ ಶುಗರ್. ಸ್ವಲ್ಪ ಅಜ್ವಾನ ಕಾಳು ಹಾಕೋಣ, ಅಜ್ವೈನ್ ಹಾಕೋಣ. ಸಾಕು. ಒಂದು ಸ್ವಲ್ಪ ಜೀರಿಗೆ ಪೌಡ್ರು ಸಾಕಿದು. ಅಷ್ಟಲ್ಲೇ ಹುರಿತಾ ಇರಬೇಕು. ಅಂದರೆ ಇದು ಕುರುಮ್ ಇದ್ರೆ ಅದು ಈ ಮಂಡಕ್ಕಿಗೂ ಕಾಂಬಿನೇಷನ್ ಆಗುತ್ತೆ. ಇದು ಸಾಕಿದೀಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಏನು ಮಾಡೋಣ, ಈ ಮೆಣಸಿನ್ಕಾಯಿ ಇರ್ತಾವಲ್ಲ ಇವ್ರು ಹಿಂಗೊಂದು ಸ್ಲಿಪ್ ಮಾಡ್ಕೊಂಡ್ಬಿಡೋಣ. ಮಾಡಿಬಿಟ್ಟು ಏನು ಮಾಡೋಣ, ಈಗ ಜೀರಿಗೆ ಪುಡಿ ಇರುತ್ತಲ್ಲ ಹಿಂಗೆ ಮಾಡಿ ಹಿಂಗೆ ಹಾಕಿ ಹಿಂಗೆ ಕರೆಕ್ಟಾಗಿ ಹಿಂಗೆ ಹಾಕೊಂಬಿಡಿ. ಒಳಗೆ ಫಿಲ್ಲಿಂಗ್ ಆಗಿಬಿಡ್ತದೆ. ಇದನ್ನು ಮಾಡಿಟ್ಕೊಂಡಿದ್ದೀನಿ. ಈಗ ಇದು ಹಿಟ್ಟಿಗೆ ಸ್ವಲ್ಪ ಅಜ್ವೈನ್ ಹಾಕಿದ್ದೀನಿ, ಸಾಲ್ಟ್ ಹಾಕಿದ್ದೀನಿ, ಸ್ವಲ್ಪ ಶುಗರ್ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಬಿಸಿ ಎಣ್ಣೆ ಐತಲ್ಲ, ಮಿರ್ಚಿ ಹಿಟ್ಟಿಗೆ ಒಂದು ಸ್ವಲ್ಪ ಬಿಸಿ ಎಣ್ಣೆ, ಕಾದ ಎಣ್ಣೆ ಹಾಕ್ಕೋಬೇಕು. ಒಂದು ಚಿಟಿಕೆ ಸೋಡಾ, ಒಂದು ಚಿಟಿಕೆ ಸಕ್ಕರೆ, ಆಮೇಲೆ ಅಜ್ವೈನ ಹಾಕ್ಕೋಬೇಕು. ನಾನು ಹಾಕಿದೆ, ಅದು ಶೂಟ್ ಮಾಡಿದ್ದು ಬರಲಿಲ್ಲ, ಅದಕ್ಕೆ ಈಗಿನ ಹಾಕ್ತಾಯಿದ್ದೀನಿ ನೋಡಿ ಸೋಡಾ. ಅದನ್ನು ಒಂದು ಸ್ವಲ್ಪ ಅಜ್ವೈನ ಕಾಳು ಮತ್ತು ಒಂದು ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ. ಸ್ವಲ್ಪ ಶುಗರ್ ಹಾಕ್ಕೊಳ್ಳಿ, ಒಂದು ಚಿಟಿಕೆ ಹಾಕ್ಕೊಳ್ಳಿ ಸಾಕು. ನೀರು ನೋಡ್ಬಿಟ್ಟು ಹಾಕಿ ಸರಿ ಹಿಂಗೆ ಕಲಿಸ್ಕೋಬೇಕು. ಇದನ್ನು ಪೂರ್ತಿ ಎಲ್ಲ ಜೊತೆ ಮಿಕ್ಸ್ ಆಗಬೇಕಿದು. ಮಿಕ್ಸ್ ಕೊಡ್ತಿರಲ್ಲ ಅಷ್ಟು ಚೆನ್ನಾಗಿರ್ತದೆ. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತೀನಿ. ಸಾಕು. ನೋಡ್ಬೋದು ನೀವು. ನಾನೇನು ಮಾಡ್ತೀನಿ, ಇವಾಗ ಒಂದೊಂದೇ ತಗೊಂಡು ಬಿಡ್ತೀನಿ. ಅದಕ್ಕೆ ಎಣ್ಣೆ ಕಾದಿದೆ, ಹಿಂಗೆ ಮಾಡಿ ಬಿಡೋದಷ್ಟೇ. ಈಗ ನೋಡ್ಕೊಳ್ಳಿ. ಆಗ್ತಾ ಇದೆ ಇದು. ಇದು ಆಗ್ತಾ ಇದೆ. ಇವು ಕುರುಮ್ ಆಗ್ಬೇಕು. ಹಿಂಗೆ ಕ್ರಶ್ ಮಾಡಿದ್ರೆ ಹಿಂಗೆ ಆಗಿದ್ದಾವೆ ಇವು. ಇನ್ನೂ ಕುರುಕುರು ಆಗಲಿ. ಬನ್ನಿ ಮಿರ್ಚಿ ತಿನ್ನೋಕ್ಕೆ. ಬಿಸಿ ಬಿಸಿ ಮಿರ್ಚಿ ಟೀ ಮಾಡ್ತೀನಿ, ಟೀ ಕುಡಿಯೋಣ. ಮಂಡಕ್ಕಿ ಮಿರ್ಚಿ ಒಳಗೆ ಹೆಂಗಿದ್ರು ಥಂಡಿ ಇರ್ತೈತಿ. ಥಂಡಿ ಒಳಗೆ ಮಂಡಕ್ಕಿ ಮಿರ್ಚಿ ಚಾ, ವಾವ್, ವಾಟ್ ಎ ಕಾಂಬಿನೇಷನ್ ಅಲ್ವಾ.
ಇದು ಮನೇಲಿ ಮಾಡಿದ ಹಿಟ್ಟು, ಅದಕ್ಕೆ ಇಷ್ಟು ಚೆನ್ನಾಗಿ ಬರ್ತವೆ ಇವು. ಅಂಗಡಿಯಲ್ಲಿ ಮಾಡಿದ ಹಿಟ್ಟು ಇಷ್ಟೊಂದು ಇದು ಬರಲ್ಲ. ಇದಾಗಿದೆ. ಈಗ ನಾನೇನು ಮಾಡ್ತೀನಿ, ಈಗ ಇದನ್ನ ಇದಕ್ಕೆ ಹಾಕ್ಬಿಡೋಣ. ಇದು ಕಡಲೆ ಬೀಜ, ನೋಡಿ ಕಲಿಸ್ತಾ ಇದ್ದೀನಿ ನಾನು. ಇನ್ನು ಕೈಲೇ ಕಲಿಸ್ಬಿಡ್ಬೇಕೀಗ, ಸಾಕಷ್ಟು. ಕಲಿಸಿದ್ದೀನಿ. ಸ್ವಲ್ಪ ಪುಟಾಣಿ ಪುಡಿ ಹಾಕೋಣ. ಪುಟಾಣಿ ಪುಡಿ ಹಾಕಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸರಿ, ಈಗ ಪ್ಲೇಟಿಂಗ್ ಮಾಡೋಣ. ನೋಡ್ಬೋದು ಮಂಡಕ್ಕಿ, ಮಿರ್ಚಿ, ಒಣ ಮಂಡಕ್ಕಿ, ಹಸಿದ ಮಂಡಕ್ಕಿ. ನೋಡ್ರಿ, ತಿಂದು ನೋಡ್ರಿ, ನೀವು ಮಾಡಿ ನೋಡ್ರಿ, ತುಂಬ ಟೇಸ್ಟಿಯಾಗಿ ಬರುತ್ತದು. ಇಷ್ಟಪಡ್ತೀರಾ ನೀವು, ಲೈಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹಿಂಗೆ ತಿನ್ನಬೇಕು. ಒಂದು ತುತ್ತಿದು, ಒಂದು ತುತ್ತು ಮಿರ್ಚಿನ ಮೆಣಸಿನ್ಕಾಯಿ ಜೊತೆನೇ ತಿನ್ನಬೇಕು. ನೀವು ಮೆಣಸಿನ್ಕಾಯಿ ತೆಗೆದಿಟ್ಟು ತಿನ್ನೋದಲ್ಲ, ಖಾರ ಇರೋದಿಲ್ಲ ಮೆಣಸಿನ್ಕಾಯಿ, ಫಿಲ್ಲಿಂಗ್ ಇರುತ್ತಲ್ಲ, ಚೆನ್ನಾಗಾಗುತ್ತದು. ಆ ಇಂಗು ಆ ಫ್ಲೇವರ್ ಕೊಡುತ್ತದೆ, ಇಂಗಿನ ಫ್ಲೇವರು, ಜೀರಾ ಫ್ಲೇವರ್ ಕೊಡುತ್ತದು. ಮಂಡಕ್ಕಿ ಜೊತೆ ಮಿರ್ಚಿ ಹಿಂಗೆ ತಿನ್ನಬೇಕು. ಇಲ್ಲ ಇದನ್ನ ಫಸ್ಟ್ ತಿಂದು ಇದನ್ನ ಫಸ್ಟ್ ತಿಂದು ಹಂಗೆ ಮಾಡಬೇಡಿ. ಎಲ್ಲಾನು ಟೇಸ್ಟ್ ಮಾಡಿ ನೋಡಿ, ಲೈಕ್ ಆಗುತ್ತೆ ನಿಮಗೆ. ಹೋಪ್ಫುಲಿ ಲೈಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು. ನನ್ನ ಮಗಗೆ ಫಾಲೂದಾ ಬೇಕಂತೆ. ಫಾಲೂದಾ ಮಾಡ್ಬಿಟ್ಟು ಅಂತ ಕಾಣ್ತಾ ಇದ್ದಾನೆ. ಫಾಲೂದಾ ಅಂದರೆ ಇದೆ, ಫಾಲೂದಾ ಮಿಕ್ಸ್. ಇದರಲ್ಲಿ ಶಾವಿಗೆ, ಅಳಿವೆ ಎಲ್ಲ ಇರುತ್ತಪ್ಪ. ಮಿಕ್ಸ್ ಇರುತ್ತೆ ಇದು. ಏನಿಲ್ಲ, ಇದು ಮಿಕ್ಸ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡಿ ಮಾಡೋದು. ಬನ್ನಿ ಮಾಡೋಣ, ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ತೀನಿ. ಈಗ ಹಾಲು ಕಾಯಕ್ಕೆ ಇಡೋಣ ಅಂತೆ. ಫಸ್ಟ್ ಹಾಲು ಕಾಯಕ್ಕೆ ಇಡೋಣ. ಈಗ ಇದನ್ನು ಕಟ್ ಮಾಡ್ಕೊತೀನಿ. ಚೆನ್ನಾಗುತ್ತೆ, ಎಲ್ಲ ಮಿಕ್ಸ್ ಇರುತ್ತೆ. ಇದಕ್ಕೆ ಏನು ಹಾಕಂಗಿಲ್ಲ. ಇದು ಒಂದು ಸ್ವಲ್ಪ ಇದಾದ ತಕ್ಷಣ ಅದನ್ನೊಂದು 2 ಸ್ಪೂನ್ ಹಾಕಿ, ಶುಗರು ಇರುತ್ತೆ, ಶಾವಿಗೆನೂ ಇರುತ್ತೆ. ದೊಡ್ಡ ಒಂದು ನಿಮಿಷ ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ. ನೋಡ್ಬೋದು ನೀವಿಲ್ಲಿ ಇದೆಲ್ಲ ಮಿಕ್ಸ್ ಮಾಡೇ ಕೊಟ್ಟಿರ್ತಾರೆ. ಸ್ಟ್ರಾಬೆರಿ ಫ್ಲೇವರ್ ಇದು. ಇದರಲ್ಲಿ ಮ್ಯಾಂಗೋ ಫ್ಲೇವರ್ ಬರುತ್ತೆ, ಬೇರೆ ಬೇರೆ ಫ್ಲೇವರ್ ಬರುತ್ತೆ. ಬಟ್ ನಮ್ಗೆ ಸ್ಟ್ರಾಬೆರಿ ಇಷ್ಟ ಅಂತ ಹೇಳಿ ನಾನು ಸ್ಟ್ರಾಬೆರಿ ತಗೊಂಡಿದ್ದೀನಿ. ಈಗ ಇದು ಹಾಲು ಕಾಯಿದ್ಮೇಲೆ ಹಾಕ್ತಾ ಇದೆ. ಇದು ಹಾಕ್ಬಿಡ್ತೀನಿ. ನೋಡ್ಬೋದು ಕುದ್ತಾ ಇದೆ. ಇದು ಸಾಕು, ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ.
ಇದು ತಿನ್ನಿ ಆಯಿತು, ಇನ್ನೊಂದು ಸ್ವಲ್ಪ ಹಾಕ್ತೀನಿ ನಾನು. ಇದನ್ನ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಡಬೇಕು. ಫ್ರಿಜ್ಜಲ್ಲಿ ಇಟ್ಟರೆ ಕೂಲ್ ಆದ್ಮೇಲೆ ತಿಂದ್ರೆ ಚೆನ್ನಾಗಾಗುತ್ತೆ ಇದು. ನೋಡಿ ಇದು ಕುದಿ ಬರ್ಬೇಕು, ಈಗ ಸರಿ ಕುದಿಬೇಕದು, ಯಾಕಂದ್ರೆ ಶಾವಿಗೆ ಇದಾವಲ್ಲ ಅದು ಕುದಿಬೇಕು. ತೋರಿಸ್ತೀನಿ. ಈಗ ಇದು ಕುದ್ಮೇಲೆ ನಾನೇನು ಮಾಡ್ತೀನಿ, ಇದಕ್ಕೆ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಹೆಂಗಾಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ಓಕೆನಾ? ನೋಡ್ಬೋದು ನೀವಿಲ್ಲಿ ಇದೆ ಫಾಲೂದಾ ಅಂತ ಹೇಳಿದ್ನಲ್ಲ, ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನೀಗ. ನೋಡಿ ಕೆನೆ ಕಟ್ಕೊಂಡಿದೆ ಇದು ಶಾವಿಗೆ. ಇದು ಅಳವಿ ಶಾವಿಗೆ, ಸ್ಟ್ರಾಬೆರಿ ಫ್ಲೇವರ್ ಹಾಕಿದ್ದಾರೆ. ಶುಗರು ಹಾಕಂಗಿಲ್ಲ ನಾವೆಲ್ಲ, ಅದು ವಿತ್ತಿನಿರುತ್ತದು. ನೋಡ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಅಂತ ನನಗನ್ಸುತ್ತಿದ್ದು. ಬಟ್ ಯಾರು ಬಂದರೆ ಮಾಡಿದರೆ ಇನ್ಸ್ಟಂಟಾಗಿ ನಾವು ಮಾಡಿಕೊಡ್ಬೋದು, ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ನಾವೇನು ಮಾಡಬೇಕು ಗೊತ್ತಾ, ಡ್ರೈ ಫ್ರೂಟ್ಸ್ ಹಾಕಬೇಕು. ಅದ್ರ ಟೇಸ್ಟೇ ಬೇರೆ ಆಗುತ್ತದು. ಒಂದು ಸ್ವಲ್ಪ ಐಸ್ ಕ್ರೀಮು, ಫ್ರೂಟ್ಸು, ಏನೇನಿದಾವಲ್ಲ ಆ್ಯಪಲ್ಲು, ಬನಾನಾ, ಅದನ್ನೆಲ್ಲ ಕಟ್ ಮಾಡಿ ಇದಕ್ಕೆ ಹಾಕಿದ್ರೂ ಬರುತ್ತೆ. ಬಟ್ ನನ್ನ ಮಕ್ಕಳು ಇದನ್ನೆಲ್ಲ ಪ್ರಿಫರ್ ಮಾಡಲ್ಲ, ಅದಕ್ಕೆ ಇದನ್ನಷ್ಟೇ ತಿಂತಾರವರು. ಬಟ್ ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಬೆಳೀತಾ ಇದ್ದೀನಿ ಅಂತ ಹೇಳಿದರೆ ಒಂದು ಸ್ವಲ್ಪ ಸ್ಕೋಪ್ ಕೊಡಿ ಅಷ್ಟೇ. ನನಗೆ ಬರೋದನ್ನು ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಒನ್ ಆ್ಯಂಡ್ ಆಲ್. ಬಾಯ್, ಟೇಕ್ ಕೇರ್.